ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಆರ್ಭಟ ಬಹಳ ಜೋರಾಗಿದೆ. ಕರಾವಳಿಯಿಂದ ಮಲೆನಾಡಿನವರೆಗೂ ಕೂಡ, ಉತ್ತರ ಕರ್ನಾಟಕದಿಂದ ಹಳೆ ಮೈಸೂರು ಭಾಗದಲ್ಲೂ ಕೂಡ ಎಡೆಬಿಡದೆ ಮಳೆ ಸುರಿತಾ ಇದೆ. ಬೆಳಗಾವಿ ಭಾಗದಲ್ಲಿ ನದಿಗಳು ಉಕ್ಕಿ ಹರಿತಾ ಇದ್ದು ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಸಾವು ನೋವುಗಳು ಶುರುವಾಗಿವೆ. ಮಳೆ ತೀವ್ರವಾದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಯಾಕೆಂದ್ರೆ ರಾಜಕಾಲುವೆ ಕಿರಿದಾಗಿದೆ. ಕಡಲ ತೀರಕ್ಕೆ ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಂದು ವಾರ ಮೊದಲೇ ಕರುನಾಡಿಗೆ ಎಂಟ್ರಿ ಕೊಟ್ಟಿರೋ ಮುಂಗಾರು ಮಾರುತಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿವೆ. ಹಳ್ಳ ಕೊಳ್ಳ ಡ್ಯಾಂಗಳೆಲ್ಲ ಭರ್ತಿಯಾಗುವ ಹಂತಕ್ಕೆ ಬಂದಿವೆ. ಮಳೆಯ ಜೊತೆಗೆ ಸಾವು ನೋವುಗಳನ್ನ ಹೊತ್ತು ತರ್ತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಮುಂದಿನ 5 ದಿನದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಅಬ್ಬರಿಸಿದ್ದ ವರುಣದೇವ ಕೊಂಚ ತಣ್ಣಗಾಗಿದ್ದಾನೆ. ಆದರೆ ಜಲಾವೃತಗೊಂಡಿರೋ ಪಂಪ್ವೆಲ್ ಸರ್ಕಲ್ ಮಾತ್ರ ಈಗಲೂ ಸಮುದ್ರದಂತೆಯೇ ಕಾಣುತ್ತಿದೆ. ಚರಂಡಿ ಹಾಗೂ ರಾಜಕಾಲುವೆ ನೀರು ಹೋಗಲು ಜಾಗವಿಲ್ಲದ ಕಾರಣ ಎಲ್ಲೆಂದರಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಂಗಳೂರಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಜನರ ಪರದಾಟ ಮಾತ್ರ ನಿಲ್ತಿಲ್ಲ. ಮೇಲಿಂದ ಮೇಲೆ ರಕ್ಕಸಾಲೆಗಳು ಅಪ್ಪಳಿಸುತ್ತಿದ್ದು ಕಡಲ ತೀರದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡುತ್ತಿದ್ದಾರೆ. ನಾನೀಗ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿಯ ಕಡಲ ಕಿನಾರೆಯಲ್ಲಿದ್ದೇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಗಾಳಿಯ ವೇಗ ಯಾವ ರೀತಿಯಾಗಿದೆ ಅಂತ ಹೇಳಿ. ಭಾರಿ ಗಾತ್ರದ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ. ಹಾಗಾಗಿ ಉಳ್ಳಾಲದ ಬಟ್ಟಪ್ಪಾಡಿ, ಸೋಮೇಶ್ವರ, ಉಚ್ಚಿಲ ಮುಂತಾದ ಭಾಗದಲ್ಲಿ ಭಾರಿ ಕಡಲ್ಕೊರೆತ ಆಗ್ತಾ ಇರುವಂತದ್ದು. ಆ ಸಮುದ್ರದ ತೀರದ ಜನರು ಎಚ್ಚರವನ್ನ ವಹಿಸಬೇಕು. ಯಾವುದೇ ಮನೆಗಳು ಅಪಾಯದ ಸ್ಥಿತಿಯಲ್ಲಿದ್ರೆ ಅಂತಹ ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಆದೇಶವನ್ನ ಜಿಲ್ಲಾಡಳಿತ ಸ್ಥಳೀಯ ಮಟ್ಟಿನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಇದು ಮಂಗಳೂರಿನ ಪಡೀಲ್ ಪ್ರದೇಶ. ಪ್ರತಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ. ಪಡೀಲ್ ಪ್ರದೇಶದಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದ್ದು ಅಂಡರ್ ಪಾಸ್ನಲ್ಲಿ ಮೊಣಕಾಲೆತ್ತರ ನೀರು ನಿಂತಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಮಳೆ ನಿಂತು ಸಾಮಾನ್ಯವಾಗಿ ಒಂದು 6 ಗಂಟೆ ಮೇಲಾಯಿತು. ಆದ್ರೆ ಅಂಡರ್ ಪಾಸ್ ನಲ್ಲಿ ನೀರು ಇನ್ನೂ ಹಾಗೇನೆ ಉಳಿದಿರುವಂತದ್ದು. ಪ್ರತಿ ವರ್ಷ ಇಂಥದ್ದೇ ಸಮಸ್ಯೆ ಈ ಭಾಗದಲ್ಲಿ ಆಗ್ತಾ ಇದೆ. ನೀರು ಸರಾಗವಾಗಿ ಹೋಗೋಕೆ ಇನ್ನೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿಲ್ಲ. ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಇದು ರೈಲ್ವೆ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ. ಆದ್ರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ಹಾಗಾಗಿ ಜನಸಾಮಾನ್ಯ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಒಂದೆರಡಲ್ಲ. ಪುತ್ತೂರಿನಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ರಸ್ತೆ ಕಾಣದೆ ಖಾಸಗಿ ಬಸ್ ಹಾಗೂ ಕಾರು ಅಪಘಾತವಾಗಿದೆ. ಹಿಂಬದಿಯಿಂದ ಬಸ್ ಗುದ್ದಿದ ಪರಿಣಾಮ ಕಾರು ಅಪ್ಪಚ್ಚಿಯಾಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ. ದಕ್ಷಿಣ ಕನ್ನಡ ಮಾತ್ರವಲ್ಲ, ಕಾರವಾರದಲ್ಲೂ ಕಡಲ ರಾಜ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಸಮುದ್ರದ ಅಲೆಗಳು ಭೋರ್ಗರೆಯುತ್ತಿದ್ದು ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದ ಜನ ಅಂಗೈಯಲ್ಲಿ ಜೀವ ಹಿಡ್ಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಸಮುದ್ರದ ಅಲೆಗಳು ಅಪ್ಪಳಿಸ್ತಾವೋ, ಎಲ್ಲಿ ಮನೆಗಳು ಕೊಚ್ಚಿ ಹೋಗ್ತಾವೋ ಅನ್ನೋ ಆತಂಕ ಬಿಟ್ಟೂ ಬಿಡದೆ ಕಾಡುತ್ತಿದೆ. ಕಡಲ ತೀರಕ್ಕೆ ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಕಡಲ ಕೊರೆತದ ಸಮಸ್ಯೆಗೆ ಇಲ್ಲಿನ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿರುವಂತದ್ದು. ಇಲ್ಲಿನ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹಿತ ಶಾಶ್ವತ ಪರಿಹಾರ ಇಲ್ಲಿ ಕೊಡುವಲ್ಲಿ ಆಳುವಂತ ಸರ್ಕಾರ ಎಡವಿದೆ, ವಿಫಲವಾಗಿದೆ. ಸಮುದ್ರ ತೀರದ ಅಂಚಿನಲ್ಲಿರುವಂತಹ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಜೀವವನ್ನ ಕೈಯಲ್ಲಿ ಹಿಡಿದು ಇನ್ನು ಜೀವನವನ್ನ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಸಕಲೇಶ್ಪುರದ ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತವಾಗಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸಿಮೆಂಟ್ ಮಂಜು ಜೊತೆ ಸ್ಥಳಕ್ಕೆ ಭೇಟಿ ಕೊಟ್ಟರು. ಡಿಸಿ ಸತ್ಯಭಾಮ, ಎಸಿ ಶ್ರುತಿ, ಹೆದ್ದಾರಿ ಪ್ರಾಧಿಕಾರದವರ ಜೊತೆ ಆನೆಮಹಲ್ ಭೂಕುಸಿತ ಸ್ಥಳ ವೀಕ್ಷಿಸಿ ಜನರಿಂದಲೂ ಮಾಹಿತಿ ಪಡೆದು ಉಸ್ತುವಾರಿ ಸಚಿವರುಗಳನ್ನ ಸರ್ಕಾರ ಮಳೆಹಾನಿ ಪ್ರದೇಶಕ್ಕೆ ಕಳುಹಿಸಲು ಸಲಹೆ ಕೊಟ್ಟರು. ಜನಕ್ಕೆ ಮಳೆ ಬಂದಿದೆ ಅಷ್ಟೇ, ಸರ್ಕಾರಕ್ಕಿನ್ನ ಮಳೆ ಬಂದಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಒಬ್ಬ ಮಂತ್ರಿನೂ ಕೂಡ ಹೋಗಿಲ್ಲ, ಏರಿಯಾ ಭೇಟಿ ಮಾಡಿಲ್ಲ. ಮತ್ತೆ ನಾವಿದ್ದಾಗ ಮನೆ ಬಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ.
ಪಾರ್ಶಿಯಲಿ ಬಿದ್ರೆ 3 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಹಾನಿ ಆದ್ರೆ 1 ಲಕ್ಷ ರೂಪಾಯಿ, ಈ ತರದೆಲ್ಲ ಪರಿಹಾರ ಕೊಡ್ತಾ ಇದ್ರು. ಈ ತರದ್ದು ಏನು ಇಲ್ಲ ಈಗ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದ್ದು ಜನರಿಗೆ ಗುಡ್ಡದ ಭೂತ ಕಾಡುವುದಕ್ಕೆ ಶುರುವಾಗಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಮೇಲಿಂದ ಮೇಲೆ ಮಣ್ಣು ಕುಸಿತಿದ್ದು ಮತ್ತಷ್ಟು ಭೂಕುಸಿತವಾದರೆ ಮನೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದು ವಿದ್ಯುತ್ ಕಂಬಗಳು ಧರಾಶಾಹಿಯಾಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ವಿದ್ಯುತ್ ಕಂಬಗಳನ್ನು ಕೂಡಲೇ ತೆರವುಗೊಳಿಸಿ ಅಂತ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ರಾತ್ರಿ ಮನೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ವರ್ಷದ ಮಗು ಸೇರಿ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಬಹುತೇಕ ಭಾಗ ನೆಲಕ್ಕಚ್ಚಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ 7 ದಿನದಲ್ಲಿ 11 ಮನೆಗಳಿಗೆ ಹಾನಿಯಾಗಿದೆ. ಗಾಳಿ ಮಳೆ ಜಾಸ್ತಿ ಇತ್ತು. ಶಬ್ದ ಬಂದು ಹಿಂದೆ ಹೋಗಿ ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಬಚ್ಚಿಲ್ ಬಾತ್ರೂಮ್ ಹತ್ರ ಎಲ್ಲ ಗೋಡೆ ಕುಸ್ತಿತ್ತು. ಜಿಲ್ಲಾಡಳಿತದಿಂದ ನಮಗೆ ಸಹಾಯ ಮಾಡಿದೆ. ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿರುವ ಸಣ್ಣ ಸಣ್ಣ ಜಲಪಾತಗಳಿಗೆಲ್ಲ ಜೀವಕಳೆ ಬಂದಿದೆ. ಬಂಡೆಗಳ ಮೇಲಿಂದ ಧುಮ್ಮಿಕ್ಕುತ್ತಿರೋ ಜಲರಾಶಿ ನೋಡುವುದಕ್ಕೆ 2 ಕಣ್ಗಳೇ ಸಾಲ್ತಿಲ್ಲ. ಹೀಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವ ಸವಾರರು ಹುಚ್ಚಾಟ ಶುರು ಮಾಡಿದ್ದಾರೆ. ಬಂಡೆಗಳ ಮೇಲೆ ಹತ್ತಿ ಪೋಸ್ ಕೊಡುತ್ತಿರೋದಲ್ಲದೆ ರಸ್ತೆ ಮಧ್ಯೆಯೇ ಕಾರು ನಿಲ್ಲಿಸಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಸಾಗರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ಭಾರೀ ಮಳೆಯಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ 5 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಹೊಸನಗರ ತಾಲೂಕಿನ ಯಡೂರು, ಮಾಸ್ತಿಕಟ್ಟೆ, ಹುಲಿಕಲ್, ಚಕ್ರ ಮತ್ತು ಸಾವೆಹಕ್ಲು ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಮೈಸೂರಿನಲ್ಲೂ ಮಳೆಯಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ 3 ಮನೆಗಳು ಕುಸಿದು ಬಿದ್ದಿವೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಅನ್ನೋರಿಗೆ ಸೇರಿದ ಮನೆಗಳು ನೆಲಕ್ಕಚ್ಚಿದ್ದು ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಕಣ್ಣೀರಿಡುತ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದಲ್ಲಿ ಆಟೋ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಆಟೋ ಚಾಲಕ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಜಲಾಶಯದ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಿದೆ. 21,946 ಕ್ಯೂಸೆಕ್ ನೀರು ಒಳಹರಿದು ಬರುತ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ದೋರನಹಳ್ಳಿ ಗ್ರಾಮದ 10 ಮನೆಗಳಿಗೆ ನೀರು ನುಗ್ಗಿದೆ. ಸಾಬಮ್ಮ ಅನ್ನೋರಿಗೆ ಸೇರಿದ ಮನೆ ಸಂಪೂರ್ಣ ಜಲಾವೃತವಾಗಿದ್ದು ಮನೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸಂಪೂರ್ಣ ನಾಶವಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರೋ ಮಳೆ ಬೆಳಗಾವಿ ಜನರ ನಿದ್ದೆಗೆಡಿಸಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಭೋರ್ಗರೆಯುತ್ತಿದ್ದು ಬೆಳಗಾವಿ ಜಿಲ್ಲೆಯ 5 ಕೆಳಹಂತದ ಸೇತುವೆ ಮುಳುಗಡೆಯಾಗಿವೆ. ಇದರ ಪರಿಣಾಮ ಹಲವು ಹಳ್ಳಿಗಳ ಸಂಪರ್ಕ ಬಂದಾಗಿದೆ. ಮುಂಗಾರಿನ ಹೊಡೆತಕ್ಕೆ ಕರುನಾಡು ಕಂಗಾಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಕಷ್ಟಗಳನ್ನು ಕೇಳೋ ಕೆಲಸ ಮಾಡುತ್ತಿಲ್ಲ, ಜೊತೆಗೆ ಬಿತ್ತನೆ ಬೀಜ ಒದಗಿಸುವ ವ್ಯವಸ್ಥೆಯನ್ನೂ ಮಾಡಿಲ್ಲ, ಸುಮ್ಮನೆ ಯಾಕೆ 2 ವರ್ಷಗಳ ಸಂಭ್ರಮ ಪಡ್ತೀರಿ ಅಂತ ಕಿಡಿಕಾರಿದ್ದಾರೆ. ವಿಪರೀತ ಮಳೆ ರಾಜ್ಯದಲ್ಲಿ, ಇನ್ನೇನು ರೈತರು ಬಿತ್ತನೆ ಮಾಡಬೇಕು, ಯಾವುದೇ ಒಂದು ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಬಿತ್ತನೆ ಬೀಜ ಎಷ್ಟು ಸ್ಟಾಕ್ ಇದೆ, ಗೊಬ್ಬರ ಏನು ಸ್ಟಾಕ್ ಇದೆ, ಜಿಲ್ಲೆಗಳಲ್ಲಿ ಏನಿದೆ ಪರಿಸ್ಥಿತಿ, ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಇದು ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೇ 2 ವರ್ಷದ ಸಾಧನೆ ಮಾಡ್ಕೊಂಡು ಇವತ್ತು ಜಾತ್ರೆ ಮಾಡ್ಕೊಂಡು ಏನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ. ಒಟ್ನಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಇಡೀ ರಾಜ್ಯದ ಜನ ತತ್ತರಿಸುತ್ತಿದ್ದು ಜನರ ಸಹಾಯಕ್ಕೆ ನಿಲ್ಲೋ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.